ಹೊಸದುರ್ಗ ತಾಲೂಕಿನ ಬ್ರಹ್ಮವಿದ್ಯಾನಗರದ ಭಗೀರಥ ಪೀಠದಲ್ಲಿ ಉಪ್ಪಾರ ಜಗದ್ಗುರುಗಳ 27ನೇ ಪಟ್ಟಾಭಿಷೇಕ ಮಹೋತ್ಸವ. ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ದಿನಾಂಕ 10-2-2026 ಮಂಗಳವಾರದಂದು ಉಪ್ಪಾರ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ 27ನೇ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಶ್ರೀ ಭಗೀರಥ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ಅಗ್ದಿ ವಿಜೃಂಭಣೆಯಿಂದ ಜರುಗಿತು. ಧಾರ್ಮಿಕ ಆಚರಣೆಗಳು ಭಗೀರಥ ದೇವಸ್ಥಾನದ ಒಳಗಡೆ ನಡೆದರೆ, ವೇದಿಕೆ ಕಾರ್ಯಕ್ರಮವು ಸಗರ ಚಕ್ರವರ್ತಿ ಮಹಾಮಂಟಪದಲ್ಲಿ ನಡೆದವು. ಕಾರ್ಯಕ್ರಮದಲ್ಲಿ ಹಿಂದುಳಿದ ದಲಿತ ಮಠಾಧೀಶರ ಅಧ್ಯಕ್ಷರಾದ ಪರಮಪೂಜ್ಯ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಅಧ್ಯಕ್ಷರು ಹಾಗೂ ಉಪ್ಪಾರ ಏಕೈಕ ಶಾಸಕರಾದ ಸನ್ಮಾನ್ಯ ಪುಟ್ಟರಂಗ ಶೆಟ್ಟಿಯವರು ಮತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಬಿಜಿ ಗೋವಿಂದಪ್ಪನವರು, ಹೊಳಲ್ಕೆರೆಯ ಮಾಜಿ ಸಚಿವರಾದ ಎಚ್ ಆಂಜನೇಯವರು ಅಲ್ಲದೆ ಇನ್ನೂ ಅನೇಕ ರಾಜಕೀಯ ಮುಖಂಡರುಗಳು ಮತ್ತು ಉಪ್ಪಾರ ಸಮಾಜದ ಪ್ರಮುಖರಾದ ಹುಬ್ಬಳ್ಳಿಯ ಲಕ್ಷ್ಮಣ್ ಉಪ್ಪಾರ್, ಶ್ರೀಕಾಂತರಾವ್, ಸರಸ್ವತಿ ಚಿಮ್ಮಲಗಿ, ಯು ವೆಂಕೋಬಾ, ಭರಮಣ್ಣ ಉಪ್ಪಾರ್, ಸುರೇಶ್ ಮಲ್ನಾಳ್, ಯರ್ರಿಸ್ವಾಮಿ, ಶ್ಯಾಮಾನಂದ್ ಪೂಜಾರ್, ಎಂಪಿ ಶಂಕರ್, ಪರಪ್ಪ ಬ್ಯಾಕ್ವರ್ಡ್ ಮತ್ತು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ, ಕರ್ನಾಟಕ ರಾಜ್ಯ ಉಪ್ಪಾರ ಮಹಿಳಾ ಸಂಘ, ಕರ್ನಾಟಕ ರಾಜ್ಯ ಉಪ್ಪಾರ ನೌಕರರ ಸಂಘ, ರಾಷ್ಟ್ರೀಯ ಭಗೀರಥ ಸಾಹಿತ್ಯ ಪರಿಷತ್, ಕರ್ನಾಟಕ ರಾಜ್ಯ ಉಪ್ಪಾರ ಯುವಕ ಸಂಘಗಳ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಂದಿನ ಮುಖ್ಯಮಂತ್ರಿಗಳು, ಸಚಿವರು, ಗಣ್ಯ ವ್ಯಕ್ತಿಗಳು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಗುರುಗಳು ದೇಶಾದ್ಯಂತ ಸಂಚಾರ ಮಾಡಿ ಉಪ್ಪಾರ ಸಮಾಜವನ್ನು ಒಂದು ವೇದಿಕೆಯಲ್ಲಿ ತರಲು ಸಾಕಷ್ಟು ಶ್ರಮ ವಹಿಸಿದರು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಿಕೊಂಡಿರುವ ಉಪ್ಪಾರನ್ನು ಒಂದುಗೂಡಿಸಲು ಅಖಿಲ ಭಾರತ ಸಗರ ರಾಷ್ಟ್ರೀಯ ಒಕ್ಕೂಟವನ್ನು ನವದೆಹಲಿಯಲ್ಲಿ ಸ್ಥಾಪಿಸಿದರು. ಗುರುಗಳು ರಾಷ್ಟ್ರಮಟ್ಟದ ಸಮಾವೇಶಗಳನ್ನು ಮಾಡುವುದಲ್ಲದೆ ಬೀದರ್ನಿಂದ ದಕ್ಷಿಣದ ಚಾಮರಾಜನಗರವರೆಗೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಭಗೀರಥ ಜ್ಯೋತಿಯನ್ನು ಯಾತ್ರೆ ಮೂಲಕ ಮಾಡಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಅಂದಿನ ಮುಖ್ಯಮಂತ್ರಿಗಳ, ಮಾಜಿ ಮಂತ್ರಿಗಳು, ಕೇಂದ್ರ ಸಚಿವರು ಲಕ್ಷಾಂತರ ಜನರನ್ನು ಸೇರಿಸಿ ಬೃಹತ್ ಸಮಾವೇಶವನ್ನು ಮಾಡಿರುತ್ತಾರೆ. ಅಲ್ಲದೆ ಸಮಾಜದಲ್ಲಿ ಜನಜಾಗೃತಿಯನ್ನು ಸಹ ಮಾಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು, ಗುರುಗಳು ಸಾಕಷ್ಟು ಶ್ರಮಪಟ್ಟು ಸಮಾಜವನ್ನು ಸಂಘಟನೆ ಮಾಡಿ ಧಾರ್ಮಿಕ ಅಷ್ಟಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಸಮಾಜವನ್ನು ಶೈಕ್ಷಣಿಕವಾಗಿ ಮತ್ತು ಸಂಘಟನೆಯಿಂದ ಬಲಿಷ್ಠಗೊಳಿಸಿರುತ್ತಾರೆ. ಕಾನೂನಿನ ಪ್ರಕಾರ ಉಪ್ಪಾರ ಸಮಾಜಕ್ಕೆ ಯಾವುದೇ ವರ್ಗದ ಮೀಸಲಾತಿ ಸಿಗುವುದಾದರೆ ಅದಕ್ಕೆ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು. ರಾಜ್ಯಾಧ್ಯಕ್ಷ ಪುಟ್ಟರಂಗ ಶೆಟ್ಟಿಯವರು ಮಾತನಾಡಿ, ಉಪ್ಪಾರ ಸಮಾಜಕ್ಕೆ ಒಂದು MLC ಸ್ಥಾನವನ್ನು ನೀಡಲು ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಹೇಳಿದರು. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಜಾರಕಿಹೊಳಿಯವರು ಕೈ ಜೋಡಿಸಿದರೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಸಮಾವೇಶದಲ್ಲಿ ರಾಜ್ಯ ಮತ್ತು ರಾಯಚೂರು ಅಧ್ಯಕ್ಷರು ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೇನೆ. ಯರೇಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ಹೃದಯ ತುಂಬಿ ಸ್ವಾಗತ.
ಎಲ್ಲರೂ ಸಹ ಕುಳಿತುಕೋಬೇಕು. ಅವ್ರು ಬಂದ ಮೇಲೆ, ಸಚಿವರು ಬಂದ ಮೇಲೆ ನಾವಲ್ಲಿ ವೇದಿಕೆಯಲ್ಲಿ ಅವ್ರ ಕರೆದಲ್ಲಿ ಗೌರವಿಸ್ತೇವೆ. ಜೊತೆಯಲ್ಲಿ ಕೆಲವು ಸಾಧಕರಿಗೆ ಗೌರವ ಇರ್ತದೆ. ನೀವೆಲ್ಲರೂ ಸಹ ನಿಂತ್ಕೊಂಡ್ರೆಲ್ಲ ಬಂದು ಆ ಕಡೆ ಕೂತ್ಕೊಳ್ಳಿ. ಮುಂದಿನ ಸಾಲಿನಲ್ಲಿ ಒಂದೆರಡು ಸಾಲನ್ನ ಆಯಾ ಭಾಗದ ಜಿಲ್ಲಾಧ್ಯಕ್ಷರು ಮುಖಂಡರು ಬಂದವರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಪತ್ರಕರ್ತರಿಗೆ ಒಂದ್ ಕಡೆ ಅವಕಾಶ ಮಾಡಿಕೊಡಿ. ಹಾಗೆ ಪತ್ರಕರ್ತರಿಗೂ ಇರಲಿ, ಪಕ್ಕದಲ್ಲಿ ವಿಐಪಿಗಳಿಗೆ ಯಾರು ಜಿಲ್ಲಾಧ್ಯಕ್ಷರು ಮುಖಂಡರು ಅಂತಾರೆ ಅವರೆಲ್ಲರೂ ವೇದಿಕೆ ಮೇಲೆ ಆಗೋಲ್ಲ. ಎಲ್ಲರೂ ಸಹಕರಿಸಬೇಕು. ಯಾಕೆಂದ್ರೆ ಶಾಸಕರುಗಳು ಇನ್ನು ಬೇರೆ ಬೇರೆ ಮುಖಂಡರುಗಳು ಬರೋರಿದ್ದಾರೆ. ಹಿಂದೆ ಪೂಜ್ಯ ಸ್ವಾಮೀಜಿಯವರನ್ನ ಇಲ್ಲಿ ಬರಮಾಡಿಕೊಂಡು ಸಮಾಜದ ತಾವು ಚುಕ್ಕಾಣಿ ಹಿಡಿಬೇಕು, ಸಮಾಜವನ್ನ ಅಭಿವೃದ್ಧಿ ಪಥದತ್ತ ಒಯ್ಯಬೇಕಂತ ಬಹಳ ದೂರದೃಷ್ಟಿಯಿಂದ ಸ್ವಾಮೀಜಿಯವರಿಗೆ ಅದು ಪಟ್ಟಾಭಿಷೇಕ ಮಾಡಲಾಗಿದ್ದು, ಈ ಕಳೆದ 20 ವರ್ಷಗಳಲ್ಲಿ ಯಾವುದೇ ಅಂತ ಶೈಲಿಯಲ್ಲಿ ದಾಟಿಯಲ್ಲಿ ಈ ಸಮುದಾಯವನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ನನ್ನ ಸಮಾಜ ಅಂತ ಬಹಳ ಕಳಕಳಿಂದ ಸಮಾಜವನ್ನ ಇಲ್ಲಿವರೆಗೆ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ, ಆ ಪ್ರಯತ್ನವೇ ಇವತ್ತೆಲ್ಲ ನೀವು ಒಂದೇ ವೇದಿಕೆಯಲ್ಲಿ ಕೂಡುವಂತ ಭಾಗ್ಯ ನಿಮ್ಗೆ ಸಿಕ್ಕಿದೆ ವಸ್ತುವಿಲ್ಲ ಅಂತ ನಾವು ಹೆಮ್ಮೆಯಲ್ಲಿ ಹೇಳಲಿಕ್ಕೆ, ಬಹಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಒಂದು ಯಾವುದೇ ಸಮುದಾಯಕ್ಕೆ ಒಂದು ಗುರಿ ಬೇಕಾಗ್ತದೆ. ಒಂದು ಹತ್ರ ಸಿದ್ಧಾಂತ ಸವಾಲುಗಳನ್ನು ಸ್ವೀಕಾರ ಮಾಡುವಂತ ಒಂದು ದೂರದೃಷ್ಟಿ ಇರಬೇಕಾಗಿದೆ. ಪೂಜ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತು ಯಶಸ್ವಿಯಾಗಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ, ನಾವು ಹಲವಾರು ಮೆಟ್ಟಲನ್ನ ಹತ್ತಿದ್ದೀವಿ, ಅದು ಇನ್ನೂ ಹತ್ತುವಂಥದ್ದು ಬಹಳಷ್ಟು ಇದೆ. ಅದನ್ನೆಲ್ಲ ಪೂಜ್ಯ ಸ್ವಾಮೀಜಿ ಅವರ ಮುಂದಿನದಲ್ಲಿ ನಿಮ್ಮನ್ನೆಲ್ಲ ಆ ದಿಕ್ಕಿನಲ್ಲಿ ಒಯ್ಯುವಂತ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಅವ್ರು ನಾವೆಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಬೇಕಾಗಿದೆ. ಅವ್ರ ನೇತೃತ್ವದಲ್ಲಿ ನಾವು ಇವತ್ತು ಹೋಗ್ಬೇಕಾಗಿದೆ. ಅದನ್ನು ಮಾಡುವಂತ ಪ್ರಯತ್ನ ತಾವು ಹಿಂದೂ ಕೂಡ ಮಾಡಿದರೆ, ಇವತ್ತು ಕೂಡ ಮಾಡ್ತಕ್ಕಂಥ ಭರವಸೆ ನಿಮ್ಮ ಮೇಲಿದೆ. ಯಾಕಂದ್ರೆ ನಾವು ಬರುವಂತ ಸಂದರ್ಭದಲ್ಲಿ ಇಲ್ಲಿ ಬಹಳ ಬಂಜಾರುವಂತ ಒಂದು ಸ್ಥಳ ಇದೆ ಅಷ್ಟೇ. ಇವತ್ತು ಶೈಕ್ಷಣಿಕವಾಗಿ ಮಠ ಮುಂದುವರಿಬೇಕು, ಕೇರಳ ಮಠ ಆಗಿರಬಾರ್ದು. ಶಿಕ್ಷಣದಲ್ಲಿ ಕೂಡ ನನ್ನ ಸಮಾಜ ಇರಬೇಕಂತ ದೂರದೃಷ್ಟಿಯಿಂದ ಶಿಕ್ಷಣ ಕೂಡ ಸ್ವಾಮೀಜಿ ಅವರು ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ. ಅವರ ಆಸೆ ಬಹಳಷ್ಟಿದೆ. ಅದನ್ನು ಈಡೇರಿಸಲಿಕ್ಕೆ ನಾವು ಜೊತೆ ಗಟ್ಟಿಯಾಗಿ ನಿಲ್ಲೋದು ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅವರು ಕೇವಲ ಉಪ್ಪರ ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಏನು ಹಿಂದುಳಿದವರೆಗಿದೆ ರಾಜ್ಯದಲ್ಲಿ ಅವ್ರಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಲ್ಲುವಂತ ಪ್ರಯತ್ನವನ್ನ ಈಗಾಗಲೇ ಹೇಳಿದಂಗೆ ಸ್ವಾಮೀಜಿ ಅವರ 27 ವರ್ಷ ದೀರ್ಘಕಾಲ ಹೋರಾಟ ಮುಖಾಂತರ ಸಮಾಜವನ್ನು ಕಟ್ಟುವಂತ ಪ್ರಯತ್ನ ಮಾಡಿದರೆ, ಇನ್ನು ಅಖಂಡ ಬಹಳಷ್ಟು ಮುಂದೆ ಹೋಗಬೇಕಾಗಿದೆ ನಿಮ್ ಜೊತೆ. ಅದರಲ್ಲಿ ಖಂಡಿತವಾಗಿ ಅವರು ಯಶಸ್ವಿ ಆಗ್ತಾರೆ. ಈ ಸಮುದಾಯದ ಎಲ್ಲ ರಂಗಗಳಲ್ಲಿ ಮೇಲೆತ್ತುವಂತ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಅವ್ರ ಮೇಲಿದೆ. ಹೇಳಿದಂಗೆ ಉಪ್ಪಾರ ಸಮಾಜಕ್ಕೆ ಸೀಮಿತವಾಗಿಲ್ಲ, ಅವರು ಎಲ್ಲ ಶೋಷಿತ ಸಮುದಾಯಕ್ಕೆ ಅವ್ರು ದನಿ ಕೊಡುವಂತ, ಅವ್ರ ಜೊತೆ ಹೋರಾಟ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕೇವಲ ನನ್ನ ಸಮಾಜ ಮುಂದುವರಿದ ಸಾಲದು, ಇದರ ಜೊತೆಗೆ ಇತರ ಹಿಂದುಳಿದ ಸಮಾಜ ಕೂಡ ಮುಂದೆ ಹೋಗ್ಬೇಕಂತ ಅವ್ರ ಕಲ್ಪನೆ ಆಗಿದೆ. ಆ ಕಲ್ಪನೆಯಲ್ಲಿ ಅವರು ಯಶಸ್ವಿ ಆಗಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳನ್ನ ಕೋರುತ್ತಾ, ವಿಶೇಷವಾಗಿ ಭೂಮಿ ಸಮಸ್ಯೆ ಆಗಿದೆ. ಅವರು ಸ್ವಾಮೀಜಿ ಅವರ ಸುಮಾರು ವರ್ಷಗಳಿಂದ ಮಂಜೂರಾಗಿತ್ತು. ಅದು ಬೇರೆ ಕಾರಣಕ್ಕೆ ಅದನ್ನ ಹಿಂದೆ ಫಾರೆಸ್ಟ್ ಅಂತ ಸರ್ಕಾರ ವಾಪಸ್ ಪಡೆದಿದೆ. ಅದನ್ನು ಪಡೆಯುವಂತ ಪ್ರಯತ್ನ ಇದೆ ಸರ್ಕಾರ ಮಟ್ಟದಲ್ಲಿ. ಅದನ್ನು ಯಾವ ರೀತಿ ಮಠಕ್ಕೆ ಕೊಡಿಸುವಂತ ಪ್ರಯತ್ನ ಸ್ಥಳೀಯ ಶಾಸಕರು ಸ್ವಾಮೀಜಿ ಅವರು ಹಲವಾರು ಬಾರಿ ಮುಖ್ಯಮಂತ್ರಿಯಾಗಿ ಅದನ್ನು ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಸ್ವಾಮೀಜಿ ಅವರು ಕೇವಲ ವಸ್ತುವಿನಲ್ಲಿ ತಮ್ಮ ಕಾರ್ಯಸ್ಥಾನ ಆಗಬಾರ್ದಂತ ಬೆಂಗಳೂರಲ್ಲಿ ಕೂಡ ಮಾನ್ಯ ಅವರಿಗೆ ಮುಖ್ಯಮಂತ್ರಿಗಳು ಸುಮಾರು 4 ಎಕರೆ ಕೊಟ್ಟಿರ್ಬೋದು. 4 ಎಕರೆ ಭೂಮಿಯನ್ನ ಬೆಂಗಳೂರಿನಲ್ಲೇ ಎಲ್ಲ ಹಿಂದುಳಿದ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಟ್ಟು 50 ಎಕರೆಯಲ್ಲಿ ಸುಮಾರು ಹಿಂದುಳಿದ ವರ್ಗದ ಮಠಾಧೀಶರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಅವರ ಕೇಂದ್ರ ಕಾರ್ಯಸ್ಥಾನ ಆಗ್ಲಿ, ಅಲ್ಲಿ ಹೆಚ್ಚಿನ ವ್ಯಾಸಂಗ, ಹೆಚ್ಚಿನ
ವಿದ್ಯಾಭ್ಯಾಸಕ್ಕೆ ನಮ್ಮ ಬಡ ಮಕ್ಕಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಸಿದ್ದರಾಮಯ್ಯರು ಸರಾಸರಿ 4 ಎಕರೆ ಜಮೀನನ್ನ ಪ್ರತಿ ಮಠಾಧೀಶರಿಗೆ ಕೊಟ್ಟಿದ್ದು ಅದೊಂದು ಇತಿಹಾಸ ದಾಖಲೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅಂತ ಬೆಂಗಳೂರಿನಲ್ಲಿ ಸುಮಾರು 4-5 ಕೋಟಿ ರೂಪಾಯಿ 1 ಎಕರೆ ಕೊಟ್ಟು ಖರೀದಿ ಮಾಡುವಂತ ನಮ್ಮ ಮಠಗಳ ಶಕ್ತಿ ಇಲ್ಲ. ಇದನ್ನ ಅರಿತ ಸಿದ್ದರಾಮಯ್ಯವರು ನಮ್ಮ ಹಿಂದುಳಿದ ಮಠಗಳು ಕೂಡ ಬೆಂಗಳೂರಿನಲ್ಲಿ ಇರಲಿ, ಅಲ್ಲಿ ಮಠಗಳಾಗಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಅಂತ ದೂರದೃಷ್ಟಿಯಿಂದ ಅವರಿಗೆ ಮನೆ ಕೂಡ ಮಂಜೂರಾಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಅನುದಾನ ಕೊಡುವ ಮೂಲಕ ಅಲ್ಲಿ ಕೂಡ ಮಠಗಳು ಇರಬಹುದು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಖಂಡಿತವಾಗಿ ನಮ್ಮ ಸರ್ಕಾರ ಅನುವು ಮಾಡಿಕೊಡ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಶಿಕ್ಷಣ ಸಂಘಟನೆ ಹೋರಾಟ ಇದು ಬಹಳ ಮುಖ್ಯ. ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ನಮಗೆ ಘೋಷಣೆಯನ್ನು ಹೇಳಿದ್ದಾರೆ. ಶಿಕ್ಷಣ ಬೇಕು, ಶಿಕ್ಷಣ ನಂತರ ನಮ್ಮ ಸಂಘಟನೆ ಆಗಬೇಕು, ಸಂಘಟನೆ ಜೊತೆಗೆ ನಮ್ಮ ಹೋರಾಟದ ಮೂಲಕ ನಮ್ಮ ಸಮಾಜದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಂತ ಹೇಳಿದ್ದಾರೆ. ಅದು ಕೂಡ ನಮಗೆ ಗೊತ್ತಿರಬೇಕನ್ನೋ ಮಾತನ್ನ ಹೇಳುತ್ತಾ, ನಮ್ಮ ಶಿಕ್ಷಣದಿಂದ ವಂಚಿತ ಮಾಡಲಿಕ್ಕೆ ನಾನಾ ಸಮಸ್ಯೆಗಳ ಉದ್ಭವ ಆಗ್ತಾ ಇರ್ತಾವ. ಸುಮಾರು 1000 ವರ್ಷದಿಂದ ನಮಗೆ ಶಿಕ್ಷಣ ಆರ್ಥಿಕ ಸಾಮಾಜಿಕವಾಗಿ ಬಹಳ ದೂರನೇ ಇಟ್ಟಿದ್ರು. ನಮ್ಗೆ ಯಾವ್ದು ಇದನ್ನ ಕೂಡ ನೀವು ಹೋಗ್ಬಾರ್ದಂತ. ಆದ್ರೆ ಇವತ್ತು ನಾವು ಸಂವಿಧಾನ ಮೂಲಕ ಇವನ್ನೆಲ್ಲ ಪಡೆಯುವಂತ ಭಾಗ್ಯ ನಮ್ಗೆ ಸಿಕ್ಕಿದೆ. ಅದನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ಪೂಜ್ಯ ಸ್ವಾಮೀಜಿಯವರ ಮೇಲೆ, ನಿಮ್ಮ ಮೇಲೆ ಇದೆ. ಹಾಗಾಗಿ ಕೆಲವರು ಬಂದು ಹೇಳ್ತಾರ, ಏನು ಅವಾಗ ದೂರ ಇಟ್ಟಿದ್ರು ಈಗ ಹತ್ತಿರ ತಗೊಂಡು ಇನ್ನು ನಮ್ಮ ಸಮಸ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಬಗ್ಗೆ ಹುಷಾರಾಗಿರ್ಬೇಕು, ನೀವು ಬಹಳ ಹುಷಾರಾಗಿರ್ಬೇಕು. ಇಡೀ ದಿವಸ ಬಹಳ ದೂರ ಇಟ್ಕೊಂಡು ಮಾಡಿ ಶೋಷಣೆ ಮಾಡಿದ್ರು, ಈಗ ಬಹಳ ಹತ್ತಿರ ಬನ್ನಿ ಅಂತ ಹೇಳ್ತಾರೆ. ನಿಮ್ಮ ದೂರದಿಂದ ಶೋಷಣೆ ಮಾಡಿದ್ರು 4000 ವರ್ಷ, ಈಗ ಹತ್ತಿರ ಕರ್ಕೊಂಡು ನಿಮ್ಮನ್ನು ಶೋಷಣೆ ಮಾಡುವಂತ ಸ್ಲೋಗನ್ಸ್ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ಎಲ್ಲ ಹಿಂದುಳಿದ ವರ್ಗ, ದಲಿತರು ಬಹಳ ಹುಷಾರಾಗಿರ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಸ್ವಾಮೀಜಿ ಅವರ ಅಲ್ಪಾವಧಿಯಲ್ಲಿ ಸಮಾಜವನ್ನು ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕೂಡ ಅವರ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ UPS, IAS, SPಗಳಾಗುವಂತ ಭಾಗ್ಯ ಮೊದಲೇ ಬಾರಿಗೆ ಭಜನಾ ಸ್ಪರ್ಧೆಯನ್ನು ಸ್ವಾಮೀಜಿ ಅವರು ಶ್ಯಾಮಾನಂದ ಪೂಜೆ ಅವರ ನೇತೃತ್ವದಲ್ಲಿ ಆಗಿದೆ. ಹಿಂದಿನ ಕಾಲದಲ್ಲಿ ರಾಜ್ಯ ಮಹಾರಾಜರ ಪೂರ್ವದಲ್ಲಿ ಸಂಗೀತ, ಹಾಡು ಮತ್ತು ಕ್ರೀಡೆಗೆ ಪ್ರಥಮ ಸ್ಥಾನದಲ್ಲಿ ಇರ್ತಾರೆ. ಇತ್ತಿತ್ತಲಾಗಿ ಅದು ಕಳ್ಕೊಂಡಿದೆ. ಮತ್ತೆ ಅದನ್ನ ನಾವು ಮೊದಲನೇ ಸ್ಥಾನಕ್ಕೆ ತರುವಂತ ಪ್ರಯತ್ನ ಆಗಬೇಕಾಗಿದೆ. ಕ್ರೀಡೆ ಇದ್ದಲ್ಲಿ ಶಾಂತಿ ಇರ್ತದೆ, ಹಾಡು ಸಂಗೀತಗಾರಿಕೆ ಇದು ಬಹಳ ಅವಶ್ಯಕತೆ ಅನ್ನೋ ಮಾತನ್ನು ಹೇಳುತ್ತಾ, ಮುಂದಿನ ಸಾರಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಸ್ವಾಮೀಜಿ ಅವರಲ್ಲಿ ಯಾವುದೇ ಬೆಲೆ ಇಲ್ಲ. ಎಲ್ಲ ಸ್ವಾಮೀಜಿ ಅವರು ಎಲ್ಲ ಜಾತ್ರೆ ತಾವು ಮಾಡ್ತಾರೆ. ಅದಕ್ಕೆ ಪ್ರಯತ್ನ ಮಾಡೋಣ. ಸಿಗ್ತಾ ಸೇರ್ತಿರ್ತಂದ್ರೆ ಅದು ಸೇರ್ಲಿಕ್ಕೆ ಯಾರು ತಡಿಲಿಕ್ಕೆ ಆಗೋಲ್ಲ. ಒಂದ್ ವೇಳೆ ಯಾವುದು ಕಾನೂನುಬದ್ಧವಾಗಿದ್ರೆ ಅದನ್ನ ಯಾರು ಕೂಡ ತಡಿಲಿಕ್ಕೆ ಆಗಲ್ಲ. ಪ್ರಯತ್ನ ಅಂತ ಖಂಡಿತವಾಗಿ ಬಹುಶಃ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ಜನಸಂಖ್ಯಾ ಸಮೀಕ್ಷೆಗಳಾಗಿದ್ದಾವೆ, ತಮಗೆ ಗೊತ್ತಿರ್ತಕ್ಕಂಥದ್ದು. ನಾವು ಒಂದು ಹೇಳ್ಕೊಳ್ಳೋ ಅಷ್ಟು ಜನ ಇದ್ದಿದ್ದು ಸಹ ಸುಮಾರು 1 ಲಕ್ಷದ ಮಟ್ಟಿಗೆ, ಒಂದು 20 ಲಕ್ಷದ ಮಟ್ಟಿಗೆ ನಾವು ಜನಸಂಖ್ಯೆ ಇದ್ದೀವಿ. ಇವತ್ತು ಸಮೀಕ್ಷೆ ಆಗಿದೆ, ಅಧ್ಯಯನ ಆಗಿದೆ. ಅದನ್ನ ನಮ್ಮ ಏನು ಇವತ್ತಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಕೈಗಳನ್ನು ಒಪ್ಪಿಸಲಾಗಿದೆ. ಅಲ್ಲಿಂದ ಅದು ಕ್ಯಾಬಿನೆಟ್ ಹೋಗಬೇಕಾಗಿದೆ. ಅದಕ್ಕಾಗಿ ಅದು ಹೇಳುವಂತ ಅವಶ್ಯಕತೆ ಇಲ್ಲ. ಅದು ಹೇಳಬೇಕಲ್ಲ, ಕೆಲವರಲ್ಲಿ ಏನು ಆಗಿಲ್ಲ ಅಂತ. ನಾವು ಅದನ್ನ ಕಾಲ ಸನ್ನಿವೇಶ ನೋಡ್ಕೊಂಡು ಅದನ್ನ ಕ್ಯಾಬಿನೆಟ್ ಕೊಡಿ ಅಂತ ಹೇಳ್ತಾರೆ. ಹೇಳುವಂತ ನಾವು ವೇಟ್ ಮಾಡಿದ್ದೀವಿ. ಯಾಕಂದ್ರೆ ಇಷ್ಟ ಸಂಖ್ಯೆ ಅದು ಯಥಾಶೀಘ್ರ ಹೊರಟೋಗಲ್ಲ. ಆ ಇಟ್ಟ ಮೇಲೆ ಅವರು ಕ್ಯಾಬಿನೆಟ್ ನಲ್ಲಿ ಅದರ ಸಾಧಕ ಬಾಧಗಳನ್ನ ಚರ್ಚೆ ಮಾಡಿ ನಮ್ಮ ಸಹೋದರ ಸಮಾಜಗಳಿಂದ ನಾವು ಕೈ ಜೋಡಿಸ್ಬೇಕಾಗ್ತದೆ. ಕೈ ಜೋಡಿಸಿ ಏನಾದ್ರು SC ಇರ್ಬೋದು, ST ಇರೋ ಆ ಸಮಾಜಗಳನ್ನು ವಿರೋಧ ಮಾಡಿದ್ರೆ ಅಲ್ಲಿ ಅದು ತಡೆ ಆಗ್ತಕ್ಕಂಥದ್ದು ಸ್ವಾಮೀಜಿ ವಿಚಾರ ಅದು ಹೇಳ್ತಾರೆ. ಹಾಗಾಗಿ ನಾವು ಕಾಲ ನೋಡಿ ಅದನ್ನ ಹೇಳೋ ಮುಖಾಂತರ ಕೇಂದ್ರ ಸರ್ಕಾರ ಕಳಿಸೋ ವ್ಯವಸ್ಥೆಯನ್ನ ಮಾಡ್ತೀವಿ. ಇದು ಇರ್ತಕ್ಕಂಥದ್ದು ಅದು ಏನೇ ಆಗಿರಲಿ, ಸ್ವಾಮೀಜಿಯವರು ಈ ಕರ್ನಾಟಕ ಒಂದೇ ಅಲ್ಲ, ತಮಿಳುನಾಡು, ಆಂಧ್ರ, ಕೇರಳ, ಈಗ ಎಲ್ಲ ಒಂದು ಸುತ್ತಿ ನಮ್ಮ ಜನಾಂಗವನ್ನ ಗುರುತು ಮಾಡಿರ್ತಕ್ಕಂಥವ್ರು ಪರಮ ಪೂಜ್ಯ ಶಿವಪುರಿ ಮಹಾಸ್ವಾಮಿಗಳವರು. ಹಾಗಾಗಿ ನಮ್ಮ ಪುರಿ ಮಹಾಸ್ವಾಮಿಗಳವರು ಆ ದಿಕ್ಕಿನಲ್ಲಿ
ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ. ನಮ್ಮಲ್ಲಿ ಕೆಲವಾರು ತಾರತಮ್ಯಗಳಿದ್ದಾವೆ, ಅದನ್ನೆಲ್ಲ ಮರಿಬೇಕು. ಮರಿದೇ ಹೋದ್ರೆ ನಾವು ಇದೇ ರೀತಿಯಾಗಿ ಎಲ್ಲ ಆಗೊಂದು ಈಗೊಂದು ಅಂತ ಹೋದ್ರೆ ನಾವು ನಮ್ಮ ಸಾಧನೆಗಳ ಮಾಡೋಕ್ಕೆ ಸಾಧ್ಯ ಕಷ್ಟ ಆಗ್ತದೆ. ಈಗಾಗಲೇ ತಮಗೆ ತಿಳಿದಿರಬೇಕು, ಈಗ ನಾನು 4 ಬಾರಿ ಶಾಸಕನಾಗಿ 3 ದಿನ ನೋಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು 2 ಬಾರಿ ಬಂದ ಮೇಲೇ ನಮ್ಮ ಜನಾಂಗಕ್ಕೆ ಕೆಲವು ಸೌಲಭ್ಯಗಳು ಅಧಿಕಾರಿಗಳು ಸಿಕ್ಕಿರೋದು. 2013ರಿಂದ 18ರ ಅವಧಿನಲ್ಲಿ ನಾವು ಏನೇನು ಕೇಳುವ ಈ ಮಾತುಗಳು ಬಂದಿರೋ ಜಯಂತಿ ಇರ್ಬೋದು, ಉಪ್ಪಾರ ನಿಗಮ ಇರ್ಬೋದು, ಮತ್ತು ಶ್ರೀಕಾಂತ್ ಅವರು ಅವ್ರಿಗೆ ಹೊಸ KPSC ಸದಸ್ಯನ ಮಾಡೋದಿರ್ಬೋದು, ಹೀಗೆ ಇಷ್ಟೆಲ್ಲ ಜೇಕಪ್ಪ ಎಡವಿ ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರ ಅಧ್ಯಕ್ಷರಾಗಿ ಎಲ್ಲವನ್ನು ಮಾಡಿಕೊಟ್ರು. ಅದು ಸರಿ ಒಂದೇ ಒಂದನ್ನು ಮಾಡಿಕೊಟ್ಟಿದ್ದಾರೆ. ಯಾವುದು ಅದೇ ಮಣ್ಣ ಉತ್ಪಾದಕ ನಿಗಮ ಅಧ್ಯಕ್ಷರಾಗಿ ನಾವು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮಲ್ಲಿ ಒಬ್ಬರಿಗೆ ಉತ್ತರ ಭಾಗದಲ್ಲಿ ಯಾರಿಗಾರು ಒಬ್ಬರಿಗೆ MLCಯನ್ನು ಕೊಡಿ, ಅಂದರೆ ಮೇಲ್ಮನೆಯ ಸದಸ್ಯರ ಒಂದನ್ನು ಕೊಟ್ಟು ನಾನು ಒಬ್ಬನೇ ಶಾಸಕನಾಗಿದ್ದೀನಿ. ನಾವು ಇಷ್ಟೆಲ್ಲ ಇದ್ದೀವಿ, ಅನೇಕ ಕಡೆ ನಾವು ಉಪ್ಪಾರ ನಿರ್ಣಾಯಕವಾಗಿದ್ದೀವಿ ಶಾಸಕರ ಗೆಲ್ಲುವಂಥ ಕಾಲದಲ್ಲಿ. ಅದು ನಮ್ಮ ಶಾಸಕರಾದಂಥ ನಮ್ಮ ಸಚಿವರಾದಂಥ ಸಾಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೂ ಗೊತ್ತು. ಅವರು ಕೈ ಜೋಡಿಸ ಖಂಡಿತವಾಗಿ ನಮಗೊಂದು ಮೇಲ್ಮನೆಯ ಸದಸ್ಯರು MLC ಸಿಗ್ತದೆ. ಅದನ್ನು ಮಾಡಿಕೊಡ್ಲಿ ಅಂತ ಅವ್ರಿಗೆ ನಾನು ಒಂದು ಮನವಿಯನ್ನು ತಮ್ಮ ಮುಖಾಂತರ ಮನವಿಯನ್ನು ಅವರ ಮುಂದೆ ಇಡ್ತಾ ನಾವು ಅದು ಮಾಡಿ, ಯಾಕಂದ್ರೆ ಈಗ ನೋಡಿ ನಮ್ಗೆ ಗೊತ್ತವೆ. ಆದರೆ ಒಂದು 6 ವರ್ಷಗಳ ಕಾಲ ಒಂದು MLCಯನ್ನು ಮಾಡಿದ್ರೆ ಅವರು ಬರ್ತಕ್ಕಂಥದ್ರಲ್ಲಿ ನಮ್ಮ ಜನಾಂಗ ಅಭಿವೃದ್ಧಿ ಆಗ್ತದೆ. ಅನೇಕ ನಮಗೆ ಸಮುದಾಯ ಭವನಗಳಿಗೆ ಬೇಡಿಕೆ ಇದೆ. ನನ್ನ ಭಾಗದಲ್ಲಿ ನಾನೆಲ್ಲ ಮಾಡಿರ್ಬೋದು. ನಾನು ಮಂತ್ರಿ ಆದಂಥ ಕಾಲದಲ್ಲಿ ಸಮಾಜವಾಗಿ 326 ಉಪ್ಪಾರ ಸಮುದಾಯ ಭವನಗೆ ಅನುದಾನವನ್ನು ಕೊಡ್ತೀನಿ ನಾನು. ಹಾಗೆ ಕೊಟ್ಟು ಒಂದಕ್ಕಂತ ನಾನು ಮಾತ್ರ ಬೇಡ ಮಾಡೋಕ್ಕೆ ಸಾಧ್ಯ ಆಯಿತು. ಅಂದರೆ ನನ್ನ ಅಧಿಕಾರ ಹೋಯಿತು. ಇದುವರೆಗೂ ಅದನ್ನ ಪೂರ್ಣ ಮಾಡಿಲ್ಲ. ಅದೊಂದು ತಗಡಿಗೆ ಅದೇ ಹೇಳ್ತಾ ಇದ್ದೀನಿ, ದಯಮಾಡಿ ನೀವು ಅವನ್ನ ಪೂರ್ಣ ಮಾಡಿ. ಆಯಾ ಶಾಸಕರು ಹೇಳಿ ಅದನ್ನು ಪೂರ್ಣ ಮಾಡ್ಕೊಳ್ಳಿ. ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭೆ ಸಭೆಗಳು ಹೇಳಿ ಅದನ್ನು ಪೂರ್ಣ ಮಾಡ್ಕೊಳ್ಳಿ ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಅವೆಲ್ಲ ಕೊಡುವಂಥದ್ದು ಆಗ್ತದೆ. ಏನು ವೇಟಿ ಇರ್ತಕ್ಕಂಥ ಶಾಸಕರು ಅವರೆಲ್ಲ ಭಾಳ ಪ್ರಾಮಾಣಿಕರಿದ್ದಾರೆ. ಅವರೆಲ್ಲ ನಮ್ಮ ಜನಾಂಗಕ್ಕೆ ಕೈ ಜೋಡಿಸ್ತಾರೆ. ಅದನ್ನೆಲ್ಲ ಪಡ್ಕೊಂಡು ತಾವು ಮುಂದೆ ಬನ್ನಿ. ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಆಗಲಿ. ಶಿಕ್ಷಣ ಇಲ್ಲದೆ ನಾವೇನು ಸಾಧಿಸೋಕ್ಕಾಗಲ್ಲ. ನನ್ನ ಮಾತನ್ನು ಹೇಳ್ತಾ ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನು ಕೂತು ಮಾತನಾಡಲು ಮಾಡಿಕೊಟ್ಟಂಥ ಪರಮ ಪೂಜ್ಯ ಗುರುಗಳಿಗೆ, ವೇದಿಕೆ ನನ್ನ ಸಮಾಜ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಲಿಂಗಪ್ಪನವರ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಹೆಚ್ಚು ಭೂಮಿಯನ್ನು ಸರ್ಕಾರ ಕೊಟ್ಟಿತ್ತು. ಆ ಭೂಮಿ ಇನ್ನೂ ಖಾತೆ ಆಗಿಲ್ಲ. ಅದರಿಂದ ಅದರ ಕೊರತ ಕೆಲವು ದಿನಗಳಲ್ಲಿ ಬೆಂಗಳೂರಿನ ತಲುಪ್ತದೆ. ಆ ಸಂದರ್ಭದಲ್ಲಿ ತನಗೂ ಕೂಡ ನಾವು ತಿಳಿಸ್ತೀವಿ. ಆ ಒಂದು ಈ ಶ್ರೀಮಠದ ಭೂಮಿಯನ್ನು ಅವರ ಸಮಾಜದ ಖಾತೆಗೆ, ಮಠದ ಖಾತೆಗೆ ವರ್ಗಾವಣೆ ಮಾಡಿ ಮತ್ತು ಇಲ್ಲಿರ್ತಕ್ಕಂಥ ಭೂಮಿಯನ್ನು ಹಂಚಿಕೆ ಮಾಡಿಕೊಂಡು ಪಡ್ಕೊಂಡಿದ್ದಾರೆ. ಅವೆಲ್ಲರ ಹೆಸರಿಗೂ ಕೂಡ ಭೂಮಿಯನ್ನು ವರ್ಗಾವಣೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಪರಮ ಪೂಜ್ಯರಿಗೆ ಸಹಕರಿಸಿ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಅವಕಾಶ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು 6,40,00,000 ರೂಪಾಯಿಗಳ ಹಣದಲ್ಲಿ ಶ್ರೀಮಠ ಕೊಡ್ತಕ್ಕಂಥ ರಸ್ತೆಗೆ ಒಂದು ಸೇತುವೆಯನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದೀಗಾಗಲೇ ಟೆಂಡರ್ ಕೂಡ ಆಗಿದೆ. ಟೆಂಡರ್ ಆಗಿರ್ತಕ್ಕಂಥ ಸೇತುವೆಯನ್ನು ಪ್ರಾರಂಭ ಮಾಡತಕ್ಕಂಥ ರಸ್ತೆ ಹಾಕಿದ್ದಾರೆ. ಅದನ್ನು ಪ್ರಾರಂಭ ಮಾಡಿಸಿ ಅತಿ ಶೀಘ್ರವಾಗಿ ಶ್ರೀಮಠಕ್ಕೆ ಬರ್ತಕ್ಕಂಥ ರಸ್ತೆಯನ್ನು ಯಥಾವತ್ತಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸತೀಶ್ ಜಾರಕಿಹೊಳಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ತಾಲೂಕಿನ ಮತ್ತು ಈ ಮಠದ ಪರವಾಗಿ ಈ ಸೇತುವೆಯನ್ನು ಮಾಡಿಕೊಡೋದಕ್ಕೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಜರುಗಿರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಅಂತಕ್ಕಂಥದ್ದು ಬಹಳ ಯಶಸ್ವಿಯಾಗಿ ಜರುಗಿರ್ತಕ್ಕಂಥ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು ರಾಜ್ಯದ ಪ್ರತಿಯೊಂದು ಜಿಲ್ಲೆಯವರು ಭಾಗವಹಿಸಿರ್ತಕ್ಕಂಥ ಒಂದು ಹುಬ್ಬಳ್ಳಿಯ ಸಿದ್ದಾರೂಢರ ಮಠವನ್ನು ಬಿಟ್ಟರೆ ಎರಡನೆಯದಾಗಿ ಎಲ್ಲ ಜಿಲ್ಲೆಯವರು ಭಾಗವಹಿಸಿರ್ತಕ್ಕಂಥ ಏಕೈಕ ಒಂದು ಭಜನಾ ಸ್ಪರ್ಧೆ ಅಂತ ಕೇಳಿದ್ರೆ ಅದು ಭಗೀರಥ ಪೀಠದಲ್ಲಿ ಜರುಗಿರ್ತಕ್ಕಂಥ ಭಜನಾ ಸ್ಪರ್ಧೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದ.
ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿನ ಭಜನಾ ತಂಡಗಳು ಭಾಗವಹಿಸಿದ್ದಾರೆ. ಅದರಲ್ಲಿ ನಿನ್ನೆ ದಿವಸ ನಾನು ಹೇಳಿದ್ದೀನಿ, ಭಜನಾ ಕಲಾವಿದರು ಅಂತಂದ್ರೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು. ಬಹುಮಾನ ಅಂತಕ್ಕಂಥದ್ದು ಯಾರಿಗೇ ಬಂದರೂ ಕೂಡ ಅದು ಯಾರಿಗೆ ಬಂದದೆ ಅಂತಂದ್ರ ಅದು ನಮ್ಮ ಸಹೋದರ ಸಹೋದರಿಯರಿಗೆ ಬಂದದ, ಅದು ನಮ್ಮ ಕುಟುಂಬದ ಸದಸ್ಯರಿಗೆ ಬಂದದ ಅಂತಕ್ಕಂಥ ಮನೋಭಾವನೆ ಇರಬೇಕು. ನನಗೆ ಬರಬೇಕಾಗಿತ್ತು ಅಂತಕ್ಕಂಥದನ್ನು ತೆಗೆದು ಹಾಕಿ ಯಾರಿಗೆ ಬಂದರೂ ಕೂಡ ಅದು ನಮ್ಮವರಿಗೆ ಬಂದದ, ನಮ್ಮ ಅಣ್ಣತಮ್ಮರಿಗೆ ಬಂದದ ಅನ್ನುವಂತ ಭಾವನೆ ಇಟ್ಟುಕೊಂಡು ಬಂದಿರತಕ್ಕಂತ ಬಹುಮಾನವನ್ನ ಸ್ವೀಕಾರ ಮಾಡತಕ್ಕಂತ ಮನೋಭಾವನೆ ನಮ್ಮದಾಗಬೇಕು. ಭೀಮ, ದುರ್ಯೋಧನ, ಜರಾಸಂಧ ಇವರಿಗೆ ಎದುರಾಳಿಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಗುರುಗಳವರಿಗೆ ಈ ಒಂದು ಮಲ್ಲಕಂಬದೊಂದಿಗೆ ಹೋರಾಟ ಮಾಡಿ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ಸಲಹೆಯನ್ನು ಕೊಡ್ತಾ ಇದ್ರಂತೆ. ಅಂತಹ ಒಂದು ಭಾರತೀಯ ಸಂಸ್ಕೃತಿಯ ಕಲೆಯನ್ನ ಇವತ್ತು ನಾವೆಲ್ಲರೂ ಸೇರಿ ಬೆಳೆಸಬೇಕಾಗಿದೆ, ಉಳಿಸಬೇಕಾಗಿದೆ. ಆ ಒಂದು ಚಿಕ್ಕ ಪ್ರಯತ್ನಕ್ಕೆ ತಾವೆಲ್ಲ ಒಂದು ಒಳ್ಳೆಯ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮೊದಲಿಗೆ ಪರಮ ಪೂಜ್ಯ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇದೀಗ ತಮ್ಮೆದುರಿಗೆ ಸ್ಥಿರ ಮಲ್ಲಕಂಬ ಪ್ರದರ್ಶನ. ಇವತ್ತು ಸ್ವಾಮೀಜಿಗಳು ಅಧಿಕಾರಕ್ಕೆ ಬಂದ ನಂತರ ಏನು ಉಪಹಾರ ಜನರನ್ನ ಒಗ್ಗೂಡಿಸಿದ್ದಾರೆ. ಇವತ್ತು ಉಪಹಾರ ಜನಾಂಗಗಳು ರಾಜ್ಯಗಳಲ್ಲಿ, ದೇಶಗಳಲ್ಲಿ ಬೇರೆ ಬೇರೆಯ ಒಂದು ಹೆಸರಿನಲ್ಲಿ ಅವರು ಇದ್ರು. ಅವರೆಲ್ಲರೂ ಒಟ್ಟುಗೂಡಿಸಿ ಒಂದು ಏಕತೆಯನ್ನ ಮೂಡಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಒಟ್ಟುಗೂಡಿಸಿದ್ದಾರೆ. ಒಂದೊಂದು ಊರಲ್ಲಿ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿರ್ತಕ್ಕಂಥ ಉಪಹಾರನ ಒಟ್ಟುಗೂಡಿಸಿ ಒಂದು ಅವರಲ್ಲಿ ಸಂಘಟನೆಯನ್ನ ಮಾಡಿದ್ದಾರೆ. ಮತ್ತೆ ಉಪಹಾರ ಅವರ ಒಂದು ಇದರಿಂದ ಶಾಲೆಗಳು, ಕಾಲೇಜುಗಳು, ತರಬೇತಿ ಸಂಸ್ಥೆಗಳನ್ನೆಲ್ಲ ಮಾಡಿ ಒಟ್ಟಾರೆ ಶೈಕ್ಷಣಿಕ ಅಭಿವೃದ್ಧಿಯನ್ನ, ಧಾರ್ಮಿಕ ಅಭಿವೃದ್ಧಿಯಿಂದ ಮತ್ತು ಸಮಾಜವನ್ನು ಒಗ್ಗೂಡಿಸುವಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಬಂದ ನಂತರ ಎಲ್ಲಾ ಕಡೆ ತಿರುಗಾಡಿ ಸಂಘಟನೆಯನ್ನ ಮಾಡಿ ಇವತ್ತು ಅಭಿವೃದ್ಧಿ ಕೂಡ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತೇನಾದ್ರೂ ಉಪಹಾರರು ಅಭಿವೃದ್ಧಿ ನಿಗಮ ಬಂದಿದೆ ಅಂತಂದ್ರೆ ಅದಕ್ಕೆ ಗುರುಗಳೇ ಕಾರಣಕರ್ತರಾಗಿದ್ದಾರೆ. ಸಿದ್ದರಾಮಯ್ಯವರು ಎಲ್ಲ ಒಂದು ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಉಪಹಾರ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಹಣವನ್ನ ಕೊಡಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಈ ಮಠ ನಾನು 27 ವರ್ಷದ ಹಿಂದೆನೇ ಬಂದಿದ್ದೆ. ನಾನು ನಿಮಗೆ ಇಂದಿನ ಜಗದ್ಗುರುಗಳು ಅಜ್ಜ ಅವರು ಇದ್ದಾಗಲೇ ನಾನು ಬಂದಿದ್ದೀನಿ. ಅವಾಗಿನಿಂದ ಇಲ್ಲಿವರೆಗೂ ಕೂಡ ಈ ಮಠಕ್ಕೆ ನಾನು ಒಬ್ಬ ಭಕ್ತನಾಗಿ ನಡ್ಕೊಳ್ತಾ ಇದ್ದೀನಿ. ಪರಮ ಪೂಜಾ ಪುರುಷೋತ್ತಮನಾದ ಪುರಿ ಮಹಾಸ್ವಾಮಿಗಳು ಬಹಳ ಸರಳರು, ಬಹಳ ಹೃದಯವಂತರು, ಬಹಳ ಅಕ್ಕರೆಯಿಂದ ಜನರನ್ನ ಮಾತಾಡ್ತಕ್ಕಂಥವ್ರು. ಅವರಿಗೆ ಯಾವುದೇ ಇದಿಲ್ಲ. ಸ್ವಾಮೀಜಿಗಳು ನಾನು ಬಹಳ ಹೈಟೆಕ್ ಆಗಿರ್ಬೇಕು, ಹೈಟೆಕ್ ಅಂತ ಒಂದೊಂದು ಸರ್ತಿ ಇಲ್ಲಿ ಅವರೇ ಹೊಲ ಹೊಡ್ಕೊಂತ ಕೂತಿರ್ತಾರೆ, ಆಮೇಲೆ ದನಗಳನ್ನ ಕಾಯ್ಕೊಂತಾನು ಇರ್ತಾರೆ.
ಆಮೇಲೆ ಬೇರೆ ಬೇರೆ ಎಲ್ಲ ಕಾಯಕವನ್ನ ಮಾಡ್ಕೊಂಡು ಇವತ್ತು ಈ ಶ್ರೀಮಠವನ್ನ ಬೃಹತ್ವಾಗಿ ಬೆಳೆಸಿದ್ದಾರೆ. ಬಹಳ ಎಕರೆ ಜಮೀನಿದು, ಎಷ್ಟು ಸಮುದ್ರ ಇದು 500 ಎಕರೆ. ಈಗ ನಿಮ್ಮ ವಶದಲ್ಲಿರೋದು 150 100 ಒಟ್ಟು ಇದೆ ಅಲ್ಲ, 100 ಎಕರೆ ಇದೆ. ಮತ್ತೆ ಇದು ಕರೆಕ್ಟ್ ಆಗಿ ಒಂದು ಅಧಿಕೃತವಾಗಿ ಮಂಜೂರಾಗಬೇಕು ಅಂತ ಹೇಳಿ ಬಹಳ ದಿನದ ಕೇಳ್ತಿದ್ರಲ್ಲಿ ಆಯ್ತಾ? ಮಾಡಬೇಕದು. ಈಗ ನಮ್ಮ ನಾಯಕರಾದಂತಹ ಶ್ರೀಮಂತ ಸತೀಶ್ ಜಾರಕಿಹೊಳಿ ಅವರು ಈ ಮಠಕ್ಕೆ ಸೇರಿರ್ತಕ್ಕಂಥ ಎಷ್ಟು ಆಸ್ತಿ ಇದೆಯೋ ಅದನ್ನೆಲ್ಲವನ್ನು ಕೂಡ ಖಾತೆ ಮಾಡಿಸ್ಕೊಳ್ಳಿಕ್ಕೆ ಅವರು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಬೇಕು. ಇಂಥ ಮಠಗಳನ್ನೆಲ್ಲ ಬೆಳೆಸಬೇಕು. ಅವರೇ ಮುಂದೆ ನಿಂತ್ಕೊಂಡು ಇದರ ನಾಯಕರಾಗಿ ಅದನ್ನು ಮುನ್ನಡೆಸಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಇನ್ನು ನಮ್ಮ ಪುಟ್ಟರಂಗ ಶೆಟ್ಟಿ ಅವರು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಸಮುದಾಯದಲ್ಲಿ ಹುಟ್ಟಿದ್ದಾರೆ. ಯಾರು ಕೂಡ ಉತ್ತರ ಸಮುದಾಯದ ಮಂತ್ರಿ ಆಗಿಲ್ಲ ಏನಿಲ್ಲ. ಅದು ನಮ್ಮ ಶ್ರೀಮಂತ ಸಿದ್ದರಾಮಯ್ಯನವರಂತ ಒಬ್ಬ ಅಹಿಂದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿಂದ ಒಬ್ಬ ಉಪ್ಪಾರ ಸಮುದಾಯದವನು ಈ ರಾಜ್ಯದ ಮಂತ್ರಿ ಆಗಬೇಕಾಯ್ತು, 4 ಸರಿಯಾಗಿ ಗೆಲ್ಲಬೇಕಾಯ್ತು. ಅವರೇ ಇವತ್ತು ಮುನ್ನಡೆಸ್ತಾ ಇದ್ದಾರೆ. ಅದರಿಂದ ಅವರು ಕೂಡ ಇವತ್ತು ಈ ಸಮಾಜಕ್ಕೆ, ಈ ಜನಾಂಗಕ್ಕೆ ಹೆಚ್ಚು ಹೆಚ್ಚು ಸಹಾಯವನ್ನು ಮಾಡುವ ಮೂಲಕ ಅವರು ಈ ಸಮುದಾಯವನ್ನ ಸಂಘಟನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀಮಠಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಪುಟ್ಟರಂಗ ಶೆಟ್ಟಿ ಅವರು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಮ್ಮ ಗೋವಿಂದಪ್ಪ ಯಾರ ಗೋಕಟ್ಟಿ ಗೋವಿಂದಪ್ಪ ಅಂತ ಹೇಳಿದ್ವಿ, ನಮ್ಮ ನಿರೂಪಕಿ ಕಾಗೇರಿ ಅವರು ಬಹಳ ಚೆನ್ನಾಗಿ ಬರಗಾಲದ ಸನ್ನಿಧಿಯಲ್ಲಿ ಅವ್ರು ಜನಿಸಿರೋದ್ರಿಂದ ಭಗೀರಥ ಎಲ್ಲವರು ಹಿಂದೆವರು ಎಂಬುದೇ ಅವ್ರ ಸನ್ನಿಧಿಯಲ್ಲಿ ಅವ್ರು ಜನಿಸಿರೋದ್ರಿಂದ ಆ ಭಗೀರಥನ ಗುಣ ಇವರಿಗೆ ಬಂದಿರೋದ್ರಿಂದ ಅಲ್ಲಲ್ಲೇ ಗೋಕಟ್ಟಿಗಳನ್ನ ಮಾಡೋದ್ರ ಮೂಲಕ ಅಂತರ್ಜಲವನ್ನು ಹೆಚ್ಚಿಸಿದ್ದಾರೆ. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಯೋಜನೆ ತ್ವರಿತಗತಿಯಲ್ಲಿ ಹೆಚ್ಚು ಪ್ರದೇಶಕ್ಕೆ ಇವತ್ತೇನಾದ್ರೂ ಹೊಸದುರ್ಗ ಕರೀತದೆ ಅಂದ್ರೆ ಅದು ಗೋವಿಂದಪ್ಪನವರ ಹೋರಾಟ ಶ್ರಮ ಹೇಳುತ್ತಿರೋದು. ಅವ್ರು ಎಷ್ಟು ಸರಿ ಇರ್ತಾರೋ ಅಷ್ಟು ಸರಿ ನೀವು ಗೆಲ್ಲಿಸ್ಬೇಕು, ಗೊತ್ತಾಯ್ತಾ? ಅದರಿಂದ ಹೋದ ಸರಿ ಸೋಲ್ಸ್ಬಿಟ್ಟಿದ್ರೆ ಬೇಜಾರಾಗ್ಬಿಟ್ಟಿತ್ತು, ಮತ್ತೆ ಗೆಲ್ಸಿದ್ರೆ ಮುಂದೆ ಅವರು 28ಕ್ಕೆ ಹೊಸ ನಾಯಕತ್ವ ಬರುತ್ತೆ. ಅವಾಗ ಅವ್ರ ಮಂತ್ರಿಗಳು ಕೂಡ ಆಗ್ಲಿ ಒಂದ್ಸತಿ ಅಂತ ಹೇಳಿ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ. ಎಲ್ಲ ಹೋಗಿ ಹೇಳ್ಬೇಕು ಅವ್ರಿಗೆ. ಎಲ್ಲಾರು ಬೆಂಗಳೂರು ಇಟ್ಕೊಂಡಿದ್ದಾರೆ, ಅವ್ರು ತಮಿಳು ಮಾಡಿ ಅಂತ ಹೇಳ್ಬೇಕು. ಒಂದೊಂದು ಅವಧಿಯಲ್ಲಿ ಬೇರೆ ಬೇರೆ ಮಾಡ್ಲಿ, ಅಲ್ವಾ? ಏನ್ ಸ್ವಾಮಿಗಳೇ, ನೀವೆಲ್ಲ ಹೋಗಿ ಹೇಳ್ಬೇಕು. ಸಾಕು, ಅವ್ರು 2 ವರ್ಷ ಇದೆ ಬಿಡಿ, ಗೋವಿಂದಪ್ಪನ ಮಾಡ್ರಿ ಅಂತೇಳಿ ಇಂಥವ್ರು ಮಾಡಬೇಕು. ನಾವು ಕೂಡ ಬರ್ತೀವಿ, ಮಾಡಿ ಆಗಲಿ. ಈಗ ನಾನಂತೂ ಇಲ್ಲ, ನಾನು ಇದ್ರೂ ಮಾಡಿಸ್ತಾ ಇದ್ದೆ, ನಾನು ಇಲ್ಲ ಅಂತ ಅಲ್ಲ. ನಮ್ಮನ್ನೇನೋ ಪ್ಯಾಕೇಜ್ ಮಾಡಿಸ್ಕೊಂಡು ಸೇರಿ ಅದ ಪ್ರಶ್ನೆ ಬೇಡ, ಹೋಗೋದ್ರ ಬಗ್ಗೆ ನಾನು ಮಾತಾಡೋಣ. ಈಗ ನಮ್ಮ ರಘುಮೂರ್ತಿ ನಮ್ಮ ಜಿಲ್ಲೆಯಲ್ಲಿ ಏನಾದ್ರು ಒಂದು ಸ್ಪರ್ಧೆ ಇಟ್ಟರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಿದೆ, ಯಾರು ಹೆಚ್ಚು ಜನರನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಬ್ಬ ಜನಮೆಚ್ಚಿದ ಶಾಸಕ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ರಘುಮೂರ್ತಿ ಅವರು. ಆ ಒಂದು ಚಳಿಕೆರೆ ಕೇವಲ ಬರೀ ಸಣ್ಣ ಪುಟ್ಟ ಆಯಿಲ್ ಅಂಗಡಿ ಅವನ್ನೆಲ್ಲ ಹೊಂದಿತ್ತು. ಇವತ್ತಲ್ಲಿ ಇಂಜಿನಿಯರಿಂಗ್ ಸೀಟು, ಇಂಜಿನಿಯರಿಂಗ್ ಕಾಲೇಜ್ ತಗೊಂಡ್ಬಿಟ್ರು. ನಾನು ಮಂತ್ರಿಯಾಗಿದ್ದೆ ಆ ಸಂದರ್ಭ ನನಗೆ ಗೊತ್ತಿಲ್ಲ, ಕ್ಯಾಬಿನೆಟ್ ಅಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಯ್ತು. ನಾನು ಇಲ್ಲಿ ತಗೊಳ್ಳೋಣ ಅಂತ ಇದ್ದೆ, ಅಷ್ಟೊತ್ತಿಗೆ ಪ್ರಪೋಸಲ್ ಮಿಷನ್ ಒಂದು ನಿಂತು ನಾನು ಇನ್ನೇನ್ ಮಾಡೋದು, ಚೇಂಜ್ ಮಾಡೋದು ಬೇಡ, ಮತ್ತೆ ಆಮೇಲೆ ಯಾವುದೋ ಮಾರ್ಗದಲ್ಲಿ ತಂದ್ರೆ ಏನೋ ಮಾಡಿದ್ರು ಬೇಡ ಅಂತ ಹೇಳಿ ಆಯ್ತು ಚಳಿಕೆರೆ ಅದು ಹೊಳಕೆರೆ, ಅದು ಚಳಿಕೆರೆ ಆಗಿಬಿಟ್ಟೈತೆ ನಾನು ಆಶೀರ್ವಾಗಿ. ಹೌದಾಗ ಹೊಳಕೆರೆ ಅಂದ್ರೆ ಬೇಡ ಚಳಿಕೆರೆಗೆ ಮಾಡಿಕೊಟ್ವಿ. ಪಾಪ ಶ್ರಮ ಹಾಕಿದ್ರೆ ಇಂಜಿನಿಯರ್, ಅದರಿಂದ ನಾನೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕು ಅನ್ನೋದು ಒಂದಿನ ಆಟ ಆಸೆ ಆಗ್ಲಿ ಅಂತ ಹೇಳಿ ಅದು ಇಂಜಿನಿಯರಿಂಗ್ ಕಾಲೇಜ್. ಎಲ್ಲಾ ಕಾಲೇಜ್ಗಳು ಎಲ್ಲಾ ಜಾತಿಯವರಿಗೂ ಕೂಡ ಸಮುದಾಯ ಭವನಗಳು ಎಲ್ಲಾ ಜನಾಂಗದ ಆಟಿಗಳು ಇವತ್ತು ಬಹಳ ಅಭಿವೃದ್ಧಿಯನ್ನು ಹೊಂದಿದೆ. ಇವರು ಮತ್ತು ನಮ್ಮ ಗೋವಿಂದಪ್ಪ ಇಬ್ಬರು ಬಹಳ ನವಕುಶ ಇದ್ದಂಗೆ. ಅವ್ರಿಬ್ಬರು ಸೇರಿ ನನಗೂ ಸ್ವಲ್ಪ ಏನಾದ್ರು ಕೆಲಸ ಕೊಡ್ತಿರ್ತಾರೆ, ಒಂದೊಂದು ಸರ್ತಿ ಕೆಲಸ ಕೊಡ್ತಾರೆ ಅಂದ್ರೆ ಗೌರವ. ಮತ್ತೆ ಬೇರೆ ಅವರಿಬ್ಬರು ಜೋಡೆತ್ತು, ಆ ಜೋಡೆತ್ತುಗಳು ಮಂತ್ರಿ ಆದ ಆಶ್ಚರ್ಯ ಪಡಬೇಕಾಗಿಲ್ಲ. ಇಬ್ಬರು ಸೇರಿ ಸರಿ ಬೇಕಾಗಿಲ್ಲ.
ಅದರಿಂದ ಇವರಿಬ್ಬರು ಕೂಡ ಸೇವೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಇದೆ. ಅದೇ ರೀತಿ ಅವರು ನಮ್ಮ ಸಾಹುಕಾರಿಗೆ ಕಟ್ಟ ಬೆಂಬಲಿಗರಾಗಿ ಅವರಿದ್ದಾರೆ, ನಮ್ಮ ಮಳೆ ಬೇಕಾಗುತ್ತಿದೆ. ಅದು ಇವರಿಬ್ಬರೇ ಇದ್ದಾರೆ ಅಂತ ಹೇಳ್ಕೋಲ್ಲ. ಜಾರಕಿಹೊಳಿಯವರಿಗೆ ಬಹಳಷ್ಟು ಜನ ಶಾಸಕರ ಒಂದು ವಿಶ್ವಾಸವನ್ನು, ಕಾರ್ಯಕರ್ತರ ನಾಯಕರ ವಿಶ್ವಾಸವನ್ನು ಇಟ್ಕೊಂಡು ಕಳಿತಾ ಇದ್ದಾರೆ. ಸ್ವಾಮೀಜಿ, ಮನುಷ್ಯನಿಗೆ ಅತಿ ಮುಖ್ಯವಾದದ್ದು ಶಿಕ್ಷಣ. ಅದಿಲ್ಲದೆ ಇರ್ತಕ್ಕಂಥ ಜೀವನ ಕೇವಲ ಭಕ್ಷಣೆಯಾಗಬಾರದು, ರಾಕ್ಷಸ ಜೀವನವಾಗಬಾರದು, ಸ್ವೇಚ್ಛಾ ಜೀವನವಾಗಬಾರದು. ಅದು ಪವಿತ್ರವಾದ ಜೀವನವಾಗಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ. ಅಂತ ಶಿಕ್ಷಣ ದಾಸೋಹವನ್ನು ಮಾಡ್ತಕ್ಕಂಥ ಮಠಗಳು ಇವತ್ತಿನ ದಿನ ಅನನ್ಯವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವು ಅನ್ಕೊಂಡಿರೋ ಮಠಗಳಲ್ಲಿ ಬಹಳಷ್ಟು ದುಡ್ಡು ಇರ್ತದೆ, ಅವ್ರು ಏನಾರು ಮಾಡ್ತಾರೆ. ಇಲ್ಲ, ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ತುಂಬ ನಿರ್ಗತಿಕರಿಗೆ ಆಶ್ರಯವನ್ನು ಕೊಟ್ಟು ಜ್ಞಾನದಾನ ಪುಷ್ಪಾರ್ಚನೆಯಲ್ಲಿ ಭಾಗಿಯಾದಂತಹ ಸರ್ವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿ ಗೊಂದಲವನ್ನ ಸೃಷ್ಟಿಸದೆ ತಾವೆಲ್ಲರೂ ಕೂಡ ಶಾಂತ ರೀತಿಯಾಗಿ ವರ್ತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತು